ನಿಮ್ಮ ಮೊದಲನೇ ಪ್ರಶ್ನೆ, ಸೂರ್ಯನಲ್ಲಿ ಯಾವ ಅನಿಲವು ಹೆಚ್ಚು ಕಂಡುಬರುತ್ತದೆ? ನಿಮ್ಮ ಆಪ್ಷನ್ಗಳು: ಎ ಹೈಡ್ರೋಜನ್, ಬಿ ಆಕ್ಸಿಜನ್, ಸಿ ಕಾರ್ಬನ್, ಡಿ ನೈಟ್ರೋಜನ್. ಸರಿಯಾದ ಉತ್ತರ ಆಪ್ಷನ್ ಎ ಹೈಡ್ರೋಜನ್. ಸೂರ್ಯನಲ್ಲಿ ಹೈಡ್ರೋಜನ್ ಅನಿಲವು ಅತ್ಯಧಿಕವಾಗಿ ಕಂಡುಬರುವ ಅನಿಲವಾಗಿದೆ. ಎರಡನೆಯ ಪ್ರಶ್ನೆ, ಮಾನವನ ಒಂದು ಕಣ್ಣು ಎಷ್ಟು ಗ್ರಾಂ ತೂಗುತ್ತದೆ? ನಿಮ್ಮ ಆಪ್ಷನ್ಗಳು: ಎ 5 ಗ್ರಾಂ, ಬಿ 10 ಗ್ರಾಂ, ಸಿ 7.5 ಗ್ರಾಂ, ಡಿ 6 ಗ್ರಾಂ. ಸರಿಯಾದ ಉತ್ತರ ಆಪ್ಷನ್ ಸಿ 7.5 ಗ್ರಾಂ. ಮಾನವನ ಒಂದು ಕಣ್ಣು 7.5 ಗ್ರಾಂ ತೂಗುತ್ತದೆ. ಮೂರನೇ ಪ್ರಶ್ನೆ, ಬಂಗಾಳದ ದುಃಖದ ನದಿ ಎಂದು ಯಾವ ನದಿಯನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಗಳು: ಎ ಮಹಾನದಿ, ಬಿ ದಾಮೋದರ್ ನದಿ, ಸಿ ಗೋದಾವರಿ ನದಿ, ಡಿ ಕೃಷ್ಣಾ ನದಿ. ಸರಿಯಾದ ಉತ್ತರ ಆಪ್ಷನ್ ಬಿ ದಾಮೋದರ್ ನದಿ. ಇದನ್ನು ಬಂಗಾಳದ ದುಃಖದ ನದಿ ಎಂದು ಕರೆಯುತ್ತಾರೆ. ನಾಲ್ಕನೆಯ ಪ್ರಶ್ನೆ, ಅಫ್ಘಾನಿಸ್ತಾನದ ರಾಷ್ಟ್ರೀಯ ಪ್ರಾಣಿ ಯಾವುದು? ನಿಮ್ಮ ಆಪ್ಷನ್ಗಳು: ಎ ಒಂಟೆ, ಬಿ ಹಿಮಚಿರತೆ, ಸಿ ಕುದುರೆ, ಡಿ ಹುಲಿ. ಸರಿಯಾದ ಉತ್ತರ ಆಪ್ಷನ್ ಬಿ ಹಿಮಚಿರತೆ. ಹಿಮಚಿರತೆಯು ಅಫ್ಘಾನಿಸ್ತಾನದ ರಾಷ್ಟ್ರೀಯ ಪ್ರಾಣಿಯಾಗಿದೆ. ಐದನೆಯ ಪ್ರಶ್ನೆ, ಗಣರಾಜ್ಯೋತ್ಸವದ ಪರೇಡ್ನ ಸಾಂಪ್ರದಾಯಿಕ ಸ್ಥಳ ಯಾವುದು? ನಿಮ್ಮ ಆಪ್ಷನ್ಗಳು: ಎ ಕೆಂಪುಕೋಟೆ, ಬಿ ಇಂಡಿಯಾ ಗೇಟ್, ಸಿ ರಾಷ್ಟ್ರಪತಿ ಭವನ, ಡಿ ರಾಜ್ಪಥ್. ಸರಿಯಾದ ಉತ್ತರ ಆಪ್ಷನ್ ಡಿ ರಾಜ್ಪಥ್. ನಿಮ್ಮ ಆರನೇ ಪ್ರಶ್ನೆ, 2026 ಜನವರಿ 26ರಂದು ಆಚರಿಸುವ ಗಣರಾಜ್ಯೋತ್ಸವ ಎಷ್ಟನೆಯ ಗಣರಾಜ್ಯೋತ್ಸವವಾಗಿದೆ? ನಿಮ್ಮ ಆಪ್ಷನ್ಗಳು: ಎ 75, ಬಿ 76, ಸಿ 77, ಡಿ 78. ಸರಿಯಾದ ಉತ್ತರ ಆಪ್ಷನ್ ಸಿ 77. ಇದು 77ನೇ ಗಣರಾಜ್ಯೋತ್ಸವವಾಗಿದೆ. ಏಳನೇ ಪ್ರಶ್ನೆ, ಕರ್ನಾಟಕದಲ್ಲಿ ಪ್ರಮುಖವಾಗಿ ಎಷ್ಟು ನದಿಗಳಿವೆ? ನಿಮ್ಮ ಆಪ್ಷನ್ಗಳು: ಎ 34, ಬಿ 36, ಸಿ 38, ಡಿ 40. ಸರಿಯಾದ ಉತ್ತರ ಆಪ್ಷನ್ ಬಿ 36. ಕರ್ನಾಟಕದಲ್ಲಿ ಪ್ರಮುಖವಾಗಿ 36 ನದಿಗಳಿವೆ. ನಿಮ್ಮ ಎಂಟನೇ ಪ್ರಶ್ನೆ, ಸೌರಮಂಡಲದ ಅತ್ಯಂತ ದೊಡ್ಡ ಗ್ರಹ ಯಾವುದು? ನಿಮ್ಮ ಆಪ್ಷನ್ಗಳು: ಎ ಬುಧ ಗ್ರಹ, ಬಿ ಗುರುಗ್ರಹ, ಸಿ ಶುಕ್ರ ಗ್ರಹ, ಡಿ ಶನಿ ಗ್ರಹ. ಸರಿಯಾದ ಉತ್ತರ ಆಪ್ಷನ್ ಬಿ ಗುರುಗ್ರಹ. ಗುರುಗ್ರಹವು ಸೌರಮಂಡಲದ ಅತಿ ದೊಡ್ಡ ಗ್ರಹವಾಗಿದೆ. ಒಂಬತ್ತನೆಯ ಪ್ರಶ್ನೆ, ಯಾವುದು ಥಾಮಸ್ ಅಲ್ವಾ ಎಡಿಸನ್ ರವರ ಆವಿಷ್ಕಾರವಾಗಿದೆ? ನಿಮ್ಮ ಆಪ್ಷನ್ಗಳು: ಎ ದೂರವಾಣಿ, ಬಿ ಕಂಪ್ಯೂಟರ್, ಸಿ ರಾಕೆಟ್, ಡಿ ಬಲ್ಬ್. ಸರಿಯಾದ ಉತ್ತರ ಆಪ್ಷನ್ ಡಿ ಬಲ್ಬ್. 10ನೆಯ ಹಾಗೂ ಕೊನೆಯ ಪ್ರಶ್ನೆ,
ವಿಶ್ವದ ಅತ್ಯಂತ ಶ್ರೀಮಂತ ದೇಶ ಯಾವುದು? ನಿಮ್ಮ ಆಪ್ಷನ್ಗಳು: ಎ ರಷ್ಯಾ, ಬಿ ಅಮೇರಿಕಾ, ಸಿ ಕತಾರ್, ಡಿ ದುಬೈ. ಸ್ನೇಹಿತರೆ, ಈ ಪ್ರಶ್ನೆಗೆ ಉತ್ತರವನ್ನು ಕಾಮೆಂಟ್ ಮೂಲಕ ನೀವು ತಿಳಿಸಿ. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು.